ಈ ತರ ಟೀಚರ್ನ ನಿಮ್ಮ ಲೈಫಲ್ಲಿ ನೀವು ನೋಡಿರೋಕೆ ಸಾಧ್ಯನೇ ಇಲ್ಲ. ಮಗುನ ಅಡ್ಮಿಷನ್ ಮಾಡೋಕೆ ಅಂತ ಬಂದಂತ ತಂದೆ ಜೊತೆಗೆ ಈ ರೀತಿ ನಾವು ಮಾಡೋದು. ಈ ವಿಡಿಯೋನ ಪೂರ್ತಿ ನೋಡೋದಕ್ಕೂ ಮುಂಚೆನೆ ಟೀಚರ್ಗಳ ಮೇಲೆ ಯಾವುದೇ ಕೆಟ್ಟ ಅಭಿಪ್ರಾಯ ಬರೋದು ಬೇಡ. ಯಾಕಂದ್ರೆ ಇಂಥವ್ರು ಒಂದು ಬ್ಯಾಡ್ ಎಕ್ಸಾಂಪಲ್ ಇರ್ತಾರೆ, ಇವ್ರನ್ನ ನೋಡ್ಬಿಟ್ಟು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಅಂತ ಹೇಳ್ಕೊಂಡ್ ಬಂದಿರೋದು ನೋಡ್ಕೊಂಡ್ ಬಂದಿರೋದು ನಾವೆಲ್ಲ. ಏನಿದು ಈ ಟೀಚರ್ ಬೆಂಗಳೂರಲ್ಲಿ ಈ ಟೀಚರ್ ಮಾಡಿದಂತ ಒಂದು ಮಾಯಾವಿ ಕೆಲಸ ಆದ್ರೂ ಏನು, ಆತ ಹೇಗೆ ಈಕೆಯ ಬಲೆಗೆ ಬಿದ್ದ ನಂತರ ಆ ಸ್ಕೂಲಲ್ಲಿ ನಡೆದಿದ್ದಾದ್ರೂ ಏನು, ಅದಾದ ನಂತರ ಈತನ ಹತ್ರ ದುಡ್ಡು ಕೇಳೋದಕ್ಕೆ ಇವರು ಸಂಚಾಕಿದ್ದಾದ್ರೂ ಹೇಗೆ, ಕೊನೆಗೆ ಈತ ಈಕೆಯಿಂದ ಬಿಡಿಸ್ಕೊಂಡು ಆಚೆಗೆ ಬಂದಿದ್ದಾದ್ರೂ ಹೇಗೆ, ಆತ ಯಾರು, ಈ ಎಲ್ಲಾ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರಿಗೆ ಹನಿ ಟ್ರ್ಯಾಪ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದಾದ್ಮೇಲೆ ಕೊನೆಯಲ್ಲಿ ಹೇಳುವಂತ ಆ ಒಂದು ಸ್ಟೋರಿನ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ನಿಮ್ಗೆ ಅರ್ಥ ಆಗುತ್ತೆ. ಕೊನೆ ತನಕ ವಿಡಿಯೋನ ನೋಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ಸ್ಕೂಲ್ ಟೀಚರ್ ಶ್ರೀದೇವಿ ಕೇಸ್. ಈ ಕತೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ 2023 ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಒಂದು ಪ್ರೀ ಸ್ಕೂಲ್ ನ ನಡೆಸೋದಿಕ್ಕೆ ಅಂತ ಹೇಳ್ಬಿಟ್ಟು ಶ್ರೀದೇವಿ ಒಂದು ಪ್ರೀ ಸ್ಕೂಲ್ ನ ಓಪನ್ ಮಾಡ್ತಾಳಂತೆ. ಅದೊಂದು ಚಿಕ್ಕದು ಪ್ರೀ ಸ್ಕೂಲ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಮಕ್ಕಳನ್ನ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಕೋದಕ್ಕೂ ಮುಂಚೆ ನರ್ಸರಿ ಅಥವಾ ಪ್ರೀ ನರ್ಸರಿ ಪ್ರೀ ಸ್ಕೂಲ್ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಸ್ಕೂಲ್ ನ ಪ್ರೀ ಸ್ಕೂಲ್ ನ ನಡೆಸೋದಿಕ್ಕೆ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಈಕೆ ಓಪನ್ ಮಾಡ್ಕೊಂಡಿರ್ತಾಳೆ. ಅದೇ ಪ್ರೀ ಸ್ಕೂಲಿಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಹೆಸರು ಎಲ್ಲೂ ರಿವೀಲ್ ಆಗಿಲ್ಲ, ಬಟ್ ಸತೀಶ್ ಅಂತ ಇದೆ ಕೆಲವು ನ್ಯೂಸ್ ಪೇಪರ್ ಗಳಲ್ಲಿ. ಆ ವ್ಯಕ್ತಿ ಅವರಿಗೆ 3 ಜನ ಮಕ್ಕಳಂತೆ ಮದುವೆ ಆಗಿರ್ತಾರೆ. ಇಂಡಸ್ಟ್ರಿಯಲಿಸ್ಟ್, ಬಿಸ್ನೆಸ್ ಮ್ಯಾನ್, ಆನ್ಲೈನ್ ಅಲ್ಲಿ ಟ್ರೇಡಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಅವ್ರಗಳದೊಂದು ಫಿನಾನ್ಷಿಯಲ್ ಪರಿಸ್ಥಿತಿ ಚೆನ್ನಾಗಿರಲ್ಲ, ಯಾಕಂದ್ರೆ ಬಿಸ್ನೆಸ್ ಚೆನ್ನಾಗಿ ಓಡ್ತಿರೋದಿಲ್ಲ. ಅವರು ಸ್ವಲ್ಪ ಅಂದ್ರೆ ಒಂದು ಅವರೇಜ್ ಇರುವಂತ ಒಂದು ಪ್ರೀ ಸ್ಕೂಲಿಗೆ ಸೇರ್ಸೋಣ ಅಂತ ಹೇಳ್ಬಿಟ್ಟು ಮಗುನ 3ನೇ ಮಗು, ಆತನ 3ನೇ ಮಗು ಹೆಣ್ಣು ಮಗುವನ್ನ ಆ ಒಂದು ಪ್ರೀ ಸ್ಕೂಲ್ಗೆ ಸೇರ್ಸೋದಿಕ್ಕೆ ಅಂತ ಹೋಗ್ತಾನೆ. ಯಾವಾಗ ಪ್ರೀ ಸ್ಕೂಲ್ಗೆ ಸೇರ್ಸೋದಿಕ್ಕೆ ಅಂತ ಹೋಗ್ತಾನೋ ಅವಾಗ್ಲೇ ಇವರಿಬ್ರು ಮೀಟ್ ಆಗಿದ್ದು. ಯಾರು ವಿಕ್ಟಿಮ್ ಸತೀಶ್ ಅಂತ ಹೆಸರಿದೆಯಲ್ಲ ಅವರು ಅಂಡ್ ಶಿಕ್ಷಕಿ ಶ್ರೀದೇವಿ, ಅವರಿಬ್ರು ಯಾವಾಗ ಮೀಟ್ ಆಗ್ತಾರೋ, ಮೀಟ್ ಆಗಿದ್ದ ದಿನ ಏನು ನಡೆಯೋದಿಲ್ಲ, ಆದ್ರೆ ಆಕೆ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಈ ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಮೊದಲೇ ಹೇಳ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಹನಿ ಟ್ರ್ಯಾಪ್ ಯಾವ ರೀತಿ ಮಾಡ್ತಾರೆ ಅಂದ್ರೆ ವಲ್ನರೇಬಲ್ ಪೀಪಲ್ ನ ಟಾರ್ಗೆಟ್ ಮಾಡ್ತಾರೆ, ಅಥವಾ ಪ್ರತಿಯೊಬ್ಬರ ಹತ್ರ ಒಂದು ಪಾಸಿಟಿವ್ ಒಂದಷ್ಟು ನೆಗೆಟಿವ್ ಅಂತ ಇರುತ್ತೆ. ನೆಗೆಟಿವ್ ಅಂದ್ರೆ ಏನು, ವೀಕ್ನೆಸ್ ಅಂತ ಇರುತ್ತೆ. ಆ ವೀಕ್ನೆಸ್ ನ ಅರ್ಥ ಮಾಡ್ಕೊಂಡ್ರು ಅಂದ್ರೆ ಹನಿ ಟ್ರ್ಯಾಪ್ ಮಾಡೋದು ಈಸಿ. ಹನಿ ಟ್ರ್ಯಾಪ್ ಹುಡುಗಿ ಮಾಡುವಂತ ಒಂದು ಇಂಟೆನ್ಷನ್ ಇರುತ್ತಲ್ಲ, ಅದು ಬೇರೆ ನಾನಾ ರೀತಿಯಂತ ವಿಚಾರಗಳಿರುತ್ತೆ. ಇತ್ತೀಚೆಗಷ್ಟೇ ಪೊಲಿಟಿಷಿಯನ್ಸ್ ಗಳ ಮೇಲೆ ಹನಿ ಟ್ರ್ಯಾಪ್ ನಡೆದಿರುವಂತ ಒಂದಷ್ಟು ಕೇಸ್ಗಳನ್ನ ನೀವು ನೋಡಿರ್ತೀರಾ. ಏನಕ್ಕೆ ಪೊಲಿಟಿಷಿಯನ್ಸ್ ಮೇಲೆ ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತಂದ್ರೆ, ಈಗ ಒಂದು ರೂಲಿಂಗ್ ಪಾರ್ಟಿ ಇದೆ, ರೂಲಿಂಗ್ ಪಾರ್ಟಿನಲ್ಲಿ ನಂಬರ್ ಆಫ್ ಪೀಪಲ್ಗಳು ಅವ್ರ ಕಡೆ ಮೆಜಾರಿಟಿ ಇದ್ದಾರೆ. ಆ ಮೆಜಾರಿಟಿದು ಡಿಫ್ರೆನ್ಸ್ 1, 2, 3, 4, 5, 6 ಈ ತರ ಇದ್ರೆ ಆ ಒಂದು 6 ಜನಗಳ ಮೇಲೆ ಹನಿ ಟ್ರ್ಯಾಪ್ ಏನಾದ್ರು ಮಾಡಿಸಿದ್ರೆ ಆಲ್ಮೋಸ್ಟ್ ಸರ್ಕಾರನೇ ನಡಗಿಸ್ಬಿಡ್ಬಹುದು. ಅದೇ ರೀತಿ ಇನ್ನೊಂದು ಯಾರಿಗೋ ಒಬ್ರ ಮೇಲೆ ದ್ವೇಷ ಇದೆ, ದ್ವೇಷ ತೀರಿಸ್ಕೋಬೇಕು ಅಂತಂದ್ರೆ ಹನಿ ಟ್ರ್ಯಾಪ್ ಮಾಡಿಸುವಂತ ಚಾನ್ಸಸ್ ಇದೆ. ಅಂಡ್ ಇನ್ಫ್ಯಾಕ್ಟ್ ಇನ್ನೊಂದು ವಿಡಿಯೋನ ನೋಡಿದೆ, ಬೇಕು ಅಂತಾನೆ ಈ ರೀತಿ ಹನಿ ಟ್ರ್ಯಾಪ್ ನ ಮಾಡಿಸಿ ಎಸ್ಪೆಷಲಿ ಅಂಡರ್ 18 ಇರುವಂತ ಹುಡುಗಿರ್ಗಳನ್ನ ಬೇಕು ಅಂತ ಈ ತರ ಪೋಕ್ಸೋ ಕೇಸ್ ನ ಹಾಕಿ ಎಷ್ಟೋ ಜನಗಳನ್ನ ಜೈಲಿಗೆ ಕಳಿಸಬೇಕು ಅನ್ನುವಂತ ಒಂದು ವಿಡಿಯೋನ ನೋಡಿದೆ. ಆ ಕ್ಲಿಪ್ ಸಿಕ್ಕರೆ ನಾನು ನಿಮ್ಗೆ ಹಾಕ್ತೀನಿ. ಕಮಿಂಗ್ ಬ್ಯಾಕ್ ಟು ದ ಟೀಚರ್ಸ್ ಕೇಸ್, ಏನಾಗುತ್ತೆ, ಯಾವಾಗ ಈತ ವಿಕ್ಟಿಮ್ ಸತೀಶ್ ತನ್ನ 3ನೇ ಮಗಳನ್ನ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗ್ತಾನೆ, ಅವಾಗ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ. ಅದಾದ ಮೇಲೆ ಆಕೆ ಆ ಒಂದು ಪ್ರೀ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು 2 ಲಕ್ಷ ಒಂದು ಸಾಲವನ್ನ ಕೇಳ್ತಾಳಂತೆ. ಸಾಲವನ್ನ ಕೇಳಿ, ನಾನು ನೆಕ್ಸ್ಟ್ 2023 ಇದನ್ನ ಈಸ್ಕೊಂಡಿರೋದು, 2024 ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ನಾನು ಈ ಸಾಲವನ್ನ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ, ನಮ್ಗೆ ಒಂದಷ್ಟು ಫಿನಾನ್ಷಿಯಲ್ ಡಿಪೆಂಡೆನ್ಸ್ ಇದೆ, ಅದಕ್ಕೋಸ್ಕರ ನಮ್ಗೆ ಸಾಲ ಬೇಕು ಅನ್ನೋ ರೀತಿ 2 ಲಕ್ಷವನ್ನ ಇಸ್ಕೊಂಡಿರ್ತಾಳೆ. ಅದೆಲ್ಲ ಆದ್ಮೇಲೆ ಹೀಗೆ ಈತ ಯಾವಾಗ ಮಗಳನ್ನ ಪಿಕಪ್ ಮಾಡೋದಕ್ಕೆ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇರ್ತಾನೋ ಅವಾಗ ಇವರಿಬ್ರು ಮಧ್ಯೆ ಒಂದಷ್ಟು ಮಾತುಕತೆ ಆಗ್ತಾ ಇರುತ್ತೆ. ಅವಾಗ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಯಾವಾಗ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೋ, ಆಲ್ರೆಡಿ ದುಡ್ಡಿನ ವಿಚಾರದಲ್ಲಿ ಇವರಿಬ್ರಿಗೂ ಒಂದು ಕನೆಕ್ಷನ್ ಬಿಲ್ಡ್ ಆಗಿರುತ್ತಲ್ಲ, ಯಾಕಂದ್ರೆ ಇವ್ನು ಸಾಲ ಕೊಟ್ಟಿರ್ತಾನಲ್ಲ, ಇವಾಗ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿದೆ. ಎಕ್ಸ್ಚೇಂಜ್ ಆದ್ಮೇಲೆ ಒಂದು ಚಾಟಿಂಗ್ ನಡೆಯುತ್ತೆ. ಚಾಟಿಂಗ್ ನಡೆದ್ಮೇಲೆ ಇಬ್ರು ಮಧ್ಯೆ ಒಂದು ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ. ಕಮ್ಯುನಿಕೇಶನ್ ಬಿಲ್ಡ್ ಆದ್ಮೇಲೆ ರ್ಯಾಪೋ ಬಿಲ್ಡ್ ಆಗುತ್ತೆ. ರ್ಯಾಪೋ ಬಿಲ್ಡ್ ಆದ್ಮೇಲೆ ಆಕೆಗೆ ಈತನ ಬಗ್ಗೆ ಒಂದಷ್ಟು ವಿಚಾರಗಳು ಅರ್ಥ ಆಗುತ್ತೆ. ಯಾವಾಗ ಆಕೆಗೆ ಈತನ ಬಗ್ಗೆ ಒಂದಷ್ಟು ವಿಚಾರಗಳು ಅರ್ಥ ಆಗುತ್ತೋ, ಈತನ ವೀಕ್ನೆಸ್ ಏನು ಅಂತ ಅರ್ಥ ಆಗುತ್ತೋ, ಅವಾಗ ಆಕೆ ಬಲೆಯನ್ನ ಬೀಸ್ತಾಳೆ. ಅವಳು ಬಲೆ ಬೀಸಿದಳೆ ಅಂತ ಈ ಒಬ್ಬ ಉದ್ಯಮಿಗೆ ಗೊತ್ತೇ ಆಗೋದಿಲ್ಲ. ಈತ ಒಂದು ಇನ್ ಜನರಲ್ ಅನ್ಕೊಂಡು ಇದ್ ಮಾಡ್ತಾನೆ. ಈತನಿಗೂ ಆಲ್ರೆಡಿ ಮದುವೆ ಆಗಿದೆ, ಬಟ್ ಸ್ಟಿಲ್ ಆಕೆ ಜೊತೆಗೆ ಒಂದು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಂತಾನೆ. ಆಕೆ ಎಷ್ಟು ಖತರ್ನಾಕ್ ಅಂತಂದ್ರೆ, ಆಕೆಗೆ ಆಲ್ರೆಡಿ ಒಬ್ಬನ ಜೊತೆಗೆ ಸಾಗರ್ ಅನ್ನುವಂತ ವ್ಯಕ್ತಿಯ ಜೊತೆಗೆ ಎಂಗೇಜ್ಮೆಂಟ್ ಆಗಿರುತ್ತಂತೆ. ಆ ವ್ಯಕ್ತಿನೂ ಕೂಡ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಅದಲ್ಲದೆ ಇನ್ನೊಬ್ಬ ವ್ಯಕ್ತಿ ಇನ್ವಾಲ್ವ್ ಆಗಿದ್ದಾನೆ. ಆತನಿಗೆ 9 ಕ್ರಿಮಿನಲ್ ಕೇಸ್ಗಳಿತ್ತಂತೆ ಆ ವ್ಯಕ್ತಿ ಮೇಲೆ. ಸೊ ಏನಾಗುತ್ತೆ, ಯಾವಾಗ 2023 ಇವರು 2 ಲಕ್ಷವನ್ನ ದುಡ್ಡನ್ನ ಇಸ್ಕೊಂಡಿರ್ತಾರೆ ಉದ್ಯಮಿ ಹತ್ರ. 2024 ದುಡ್ಡನ್ನ ವಾಪಸ್ ಕೇಳೋದಕ್ಕೆ ಅಂತ ಹೋದಾಗ ಅವಾಗ ಆಕೆ ಒಂದು ಆಫರ್ ಕೊಡ್ತಾಳೆ. ಏನಂತ, ನಮ್ಮ ಸ್ಕೂಲ್ ಫೌಂಡೇಶನ್ ಅಂದ್ರೆ ನಮ್ಮ ಸ್ಕೂಲ್ಗೆ ನೀವು ಇನ್ವೆಸ್ಟರ್ ಆಗಿ, ನಮ್ಮ ಸ್ಕೂಲ್ ಬಿಸ್ನೆಸ್ಗೆ ನೀವು ಇನ್ವೆಸ್ಟ್ ಮಾಡಿದಿರ ಅನ್ನೋ ರೀತಿ ತಿಳ್ಕೊಳ್ಳಿ. ಅಂದ್ರೆ
ಅಂದ್ರೆ ನಮ್ಮ ಪ್ರೀ ಸ್ಕೂಲ್ಗೆ ನೀವು ಇನ್ವೆಸ್ಟರ್ ಆದ್ರೆ ನಮಗೆ ಮುಂದೆ ಬರುವಂತ ಲಾಭದಲ್ಲಿ ನಿಮಗೂ ಕೂಡ ಶೇರ್ ಕೊಡ್ತೀವಿ ಅನ್ನೋ ರೀತಿ ಒಂದಷ್ಟು ಆಸೆಗಳನ್ನ ಹುಟ್ಟಿಸ್ತಾರೆ. ಈ ಉದ್ಯಮಿಗೆ ಆಸೆ ಅಂತ ಏನಿರುತ್ತೆ, ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಅಲ್ಲಿ ಲಾಭ ತಗೋಬೇಕು ಅಂತ ಇರುತ್ತೆ. ಈತ ಆಲ್ರೆಡಿ ಲಾಸ್ ಅಲ್ಲಿ ಇದ್ದಾನೆ, ಅಂದ್ರೆ ಲಾಸ್ ಆಗಿದೆ ಒಂದಷ್ಟು ಬಿಸ್ನೆಸ್ ಗಳನ್ನ ಮಾಡಿ. ಇವಾಗ ಅವ್ರು ಒಂದು ಆಫರ್ ಕೊಟ್ಟಿದ್ದೇನಂತ, ನಮ್ಮ ಒಂದು ಈ ಪ್ರೀ ಸ್ಕೂಲ್ ಬಿಸ್ನೆಸ್ಗೆ ನೀವು ಇನ್ವೆಸ್ಟರ್ ಆಗಿ ನಿಮ್ಮ ಈ 2 ಲಕ್ಷವನ್ನ ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿ ಅನ್ಕೊಳ್ಳಿ ಅಂತ. ಈಗ ಅವನಿಗೆ ಒಂದು ಕಾಲ್ ಆ ಕಡೆ ಇದೆ, ಒಂದು ಕಾಲ್ ಈ ಕಡೆ ಇದೆ, ಅವ್ರನ್ನ ನಂಬಬೇಕು ನಂಬಾರ್ದು ಅನ್ನುವಂತ ಒಂದು ಕನ್ಫ್ಯೂಷನ್ ಇದ್ದಾರೆ. ಈ ಒಂದು ಗ್ಯಾಪ್ ಅಲ್ಲಿ ಯಾವಾಗ ದುಡ್ಡು ಕೇಳಬೇಕು ಅಂತ ಆಕೆ ಜೊತೆಗೆ ಮಾತಾಡ್ತಾ ಈತನಿಗೆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಈತ ನಂಬಿರ್ತಾನೆ ಆಕೆ ಜೊತೆಗೆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗಿದೆ ಅಂತ. ಈಗ ಈತ ಮಾಡಿದ್ದೇನ್ ಸರಿ ಅಂತ ನಾವು ಹೇಳಕ್ಕಾಗಲ್ಲ, ಮದುವೆ ಆಗಿದೆ, ಮಕ್ಳಿದ್ದಾರೆ, ಬಟ್ ಸ್ಟಿಲ್ ಒಂದು ರಿಲೇಶನ್ಶಿಪ್ ಅಲ್ಲಿ ಹೋದಾನೆ. ಅದನ್ನೇನಂತ ಕರೀತಾರೆ, ಅಫೇರ್ ಅಂತ ಹೇಳ್ತಾರೆ. ಯಾವಾಗ ಇವರಿಬ್ರು ಮಧ್ಯೆ ಒಂದು ದುಡ್ಡಿನ ಎಕ್ಸ್ಚೇಂಜ್ ಆಗಿದೆ 2 ಲಕ್ಷ, ಅದೆಲ್ಲ ಆದ್ಮೇಲೆ ಈಕೆ ಯಾವಾಗ ಬೇಕಾವಾಗ ದುಡ್ಡನ್ನ ಕೇಳ್ತಿಲ್ಲಂತೆ, ಇವನ್ ಕೈಲಿ ಆದಷ್ಟು ಕೊಡ್ತಿದ್ದಂತೆ. ಈಕೆ ಬೇಕು ಅಂತ ಇನ್ನೊಂದ್ಸಲ ಇಂಟೆನ್ಷನಲಿ ದುಡ್ಡನ್ನ ಕೇಳ್ತಿದ್ಲಂತೆ. ಇವರಿಬ್ರು ಆಲ್ಮೋಸ್ಟ್ ಔಟಿಂಗ್ ಹೋಗೋದು, ಲೈಕ್ ಡೈನಿಂಗ್ ಹೋಗೋದು, ಲಂಚ್ ಹೋಗೋದು, ಈ ತರ ಎಲ್ಲ ಹೊರಗಡೆ ಎಲ್ಲ ತಿರುಗಾಡ್ತಿದ್ರಂತೆ. 2024ರಲ್ಲಿ ಈ ಸ್ಟೋರಿ ನಡೆದಿದೆ. 2023ರಲ್ಲಿ ಸ್ಟಾರ್ಟ್ ಆಗಿ 24ರಲ್ಲೂ ನಡೆದಿದೆ. ಅದೆಲ್ಲ ಆದ್ಮೇಲೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಈತನಿಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದ್ರೆ ಪದೇ ಪದೇ ಆಕೆ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾ ಇರ್ತಾಳೆ. ಏನಿದು, ಹೆಂಗೆ ಇದು ಸಮಾಚಾರ, ಯಾಕೋ ಸರಿ ಬರ್ತಾ ಇಲ್ವಲ್ಲ ಅಂತ ಹೇಳ್ಕೊಂಡು ಈತನಿಗೆ ಸ್ವಲ್ಪ ಡೌಟ್ ಆಗುತ್ತೆ. ಅದೆಲ್ಲ ಆದ್ಮೇಲೆ ಸ್ವಲ್ಪ ಅಪೋಸ್ ಮಾಡ್ತಾನೆ, ಅಂದ್ರೆ ದುಡ್ಡೆಲ್ಲ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು, ಮತ್ತೆ 2 ಲಕ್ಷ ಕೊಟ್ಟಿದ್ದನಲ್ಲ ಅದನ್ನೆಲ್ಲ ವಾಪಸ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಜೋರಾಗಿ ವಾಯ್ಸ್ ರೈಸ್ ಮಾಡ್ತಾನೋ, ಯಾವ ರೀತಿ ಕೇಳ್ತಾನೋ ಗೊತ್ತಿಲ್ಲ. ಅವಾಗ ಆಕೆ ಒಂದು ನಿಜ ಸ್ವರೂಪವನ್ನ ತೋರಿಸ್ತಾಳೆ. ಏನು ಆಕೆಯ ನಿಜ ಸ್ವರೂಪ ಅಂತಂದ್ರೆ, ಆಕೆಯ ಜೊತೆಗೆ ಇನ್ನೂ ಇಬ್ರು ಗಂಡಸರು ಸೇರ್ಕೊಂತಾರೆ. ಯಾರು ಅವರು ಅಂತಂದ್ರೆ, ಒಬ್ಬನ ಹೆಸರು ಗಣೇಶ್ ಅಂತ ಹೇಳ್ಬಿಟ್ಟು, ಇನ್ನೊಬ್ಬನ ಹೆಸರು ಸಾಗರ್ ಅಂತ ಹೇಳ್ಬಿಟ್ಟು. ನಾನು ಮೊದಲೇ ಹೇಳಿದೆ, ಈ ಸಾಗರ್ ಅನ್ನುವಂತ ವ್ಯಕ್ತಿಯ ಜೊತೆಗೆ ಶ್ರೀದೇವಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿತ್ತು ಅನ್ನುವಂತ ಒಂದು ನ್ಯೂಸ್ ಇದೆ. ಈಗ ಸಾಗರ್, ಶ್ರೀದೇವಿ, ಗಣೇಶ್ 3 ಜನ ಸೇರ್ಕೊಂಡು ಈ ಉದ್ಯಮಿನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂದ್ರೆ, ಇವರಿಬ್ರು ಜೊತೆಗಿದ್ದಾಗ ಒಂದಷ್ಟು ಫೋಟೋಸ್ ಗಳನ್ನ ತಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವರಿಬ್ರು ಯಾವ ತರ ಜೊತೆಗೆ ಎಷ್ಟು ಲೆವೆಲ್ ಇನ್ವಾಲ್ವ್ ಆಗಿದ್ರು, ಯಾವ ತರ ಇತ್ತು ಇವ್ರ ರಿಲೇಶನ್ಶಿಪ್, ಐ ಡೋಂಟ್ ನೋ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಕೆಲವು ಮಾಹಿತಿ ಯಾವ ರೀತಿ ಇದೆ ಅಂದ್ರೆ, ಇವರ ಒಂದು ಪ್ರೈವೇಟ್ ಫೋಟೋಸ್ ಗಳನ್ನ ಲೀಕ್ ಮಾಡ್ಬಿಡ್ತೀನಿ ಅಂತ ಒಂದಷ್ಟು ಬೆದರಿಕೆಗಳನ್ನ ಹಾಕಿ ಇವ್ರ ಹತ್ರ ದುಡ್ಡನ್ನ ಕೇಳ್ತಿದ್ರು ಅಂತ ಮಾಹಿತಿ ಇದೆ. ಪ್ರೈವೇಟ್ ಫೋಟೋಸ್ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಮೋರ್ ಎಕ್ಸ್ಪ್ಲನೇಷನ್ ಕೊಡುವಂತ ಅವಶ್ಯಕತೆ ಇಲ್ಲ. ಯಾವಾಗ ಇವರು ಪ್ರೈವೇಟ್ ಫೋಟೋಸ್ ನಾನು ಲೀಕ್ ಮಾಡ್ಬಿಡ್ತೀನಿ, ನಿಮ್ ಫ್ಯಾಮಿಲಿಗೆ ತಿಳಿಸ್ಬಿಡ್ತೀನಿ, ಪಬ್ಲಿಕ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೋ, ಆವಾಗ ಈತನಿಗೆ ಭಯ ಆಗುತ್ತೆ. ಯೂಶಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ ಸೋಷಿಯಲಿ. ಆ ಒಂದು ರೆಸ್ಪೆಕ್ಟ್ ಆ ಎಲ್ಲಾದ್ರ ಮೇಲೆ ಒಂದು ಬಿಸ್ನೆಸ್ ನಡೀತಾ ಇರುತ್ತೆ. ಅಕಸ್ಮಾತ್ ಆ ರೆಸ್ಪೆಕ್ಟ್ ಬಿದೋಯ್ತು ಅಂತಂದ್ರೆ ಸಡನ್ ಆಗಿ ಬಿಸ್ನೆಸ್ ಬಿದೋಗ್ಬಿಡುತ್ತೆ, ಫ್ಯಾಮಿಲಿನೂ ಬೀದಿಗೆ ಬರುತ್ತೆ, ಜೊತೆಗೆ ಇವನ್ ಫ್ಯಾಮಿಲಿಯಿಂದ ಕೂಡ ದೂರ ಆಗುವಂತ ಪರಿಸ್ಥಿತಿಗಳು ಬರುತ್ತೆ. ಅದೇ ಕಾರಣಕ್ಕೆ ಒಬ್ಬ ಮನುಷ್ಯಗೆ ಯೂಶಲಿ ನಾರ್ಮಲಿ ಭಯ ಇರುತ್ತೆ. ಅದೇ ಭಯದಲ್ಲಿ ಈತ ಅವ್ರು ಏನೇ ಕೇಳಿದ್ರು ಎದುರುಕೊಂಡು ಆದಷ್ಟು ದುಡ್ಡನ್ನ ಕೊಡುವುದಕ್ಕೆ ಒಪ್ಕೋತಿರ್ತಾನಂತೆ. ಸೊ ಇವ್ರು ಏನ್ ಮಾಡ್ತಾರೆ, 3 ಜನ ಸೇರ್ಕೊಂಡು ನಿನ್ನ ಪ್ರೈವೇಟ್ ಫೋಟೋಸ್ನೆಲ್ಲ ಲೀಕ್ ಮಾಡ್ಬಿಡ್ತೀವಿ, ನಿಮ್ ಫ್ಯಾಮಿಲಿಗೆ ಹೇಳ್ತೀವಿ ಅಂತ ಎದುರಿಸ್ಬಿಟ್ಟು ಎಷ್ಟು ಡಿಮ್ಯಾಂಡ್ ಮಾಡ್ತಾರಂತೆ ಗೊತ್ತಾ, 1 ಕೋಟಿ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರಂತೆ. ಅವಾಗ ಇವರಿಬ್ರು ಮಧ್ಯೆ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ. ಅಂದ್ರೆ ಇವರಿಬ್ರು ಅಂದ್ರೆ ಈ ವಿಕ್ಟಿಮ್ ಸತೀಶ್ ಮತ್ತೆ ಅವರ 3 ಜನದ ಮಧ್ಯೆ ಕಾನ್ವರ್ಸೇಷನ್ ಆಗುತ್ತೆ. ಅವಾಗ ಸಂಭವ್ ಹೆಂಗೋ ಇವನು ಬಿಸ್ನೆಸ್ ಮ್ಯಾನ್ ಅಲ್ವಾ, ನೆಗೋಷಿಯೇಷನ್ ಮಾಡಿ 20 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಂತೆ. ಆ 20 ಲಕ್ಷ ಕೊಡ್ತೀನಿ ಅಂತ ಯಾವಾಗ ಒಪ್ಕೊಂಡಿದ್ದ, ಆ ಒಪ್ಕೊಂಡಿದ್ದು ಯಾವ ತರ ಅಂತಂದ್ರೆ, ಈತನನ್ನ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಿದ್ರಂತೆ. ಅಂದ್ರೆ ಕಾರಲ್ಲಿ ಇವ್ರು 3 ಜನನು ಕೂರ್ಸ್ಕೊಂಡು ಅವನನ್ನು ಕೂರ್ಸ್ಕೊಂಡು ಹೊರಗಡೆ ಕರ್ಕೊಂಡು ಹೋಗಿದ್ರಂತೆ. ಯಾವಾಗ 20 ಲಕ್ಷ ಕೊಡ್ತೀವಿ, ಇದನ್ನೆಲ್ಲ ಡಿಲೀಟ್ ಮಾಡ್ಬಿಡು ಅಂತ ಯಾವಾಗ ಒಪ್ಕೊಂಡು, ಅವಾಗ ಅದೇ ಸ್ಪಾಟ್ ಅಲ್ಲಿ 1,90,000 ಆತನಿಂದ ಕಿತ್ಕೊಂಡ್ರು ಅನ್ನೋಂತ ಮಾಹಿತಿ ಇದೆ. ಇವಾಗ ಇವರ ಪ್ರೈವೇಟ್ ಫೋಟೋಸ್ಗಳನ್ನೆಲ್ಲ ನಾನು ನಿಮ್ಗೆ ಕೊಟ್ಬಿಡ್ತೀನಿ, ನೀನ್ ಡಿಲೀಟ್ ಮಾಡ್ಬಿಡು, ನೀನ್ ನನ್ಗೆ ಏನು ದುಡ್ಡು ಕೊಡ್ಬೇಕು ಆ ದುಡ್ಡನ್ನ ಸೆಟಲ್ ಮಾಡು ಅಂತ ಇವನಿಗೆ ಒಂದಷ್ಟು ಟೈಮ್ ಕೊಟ್ಟಿದ್ದಾರೆ. ಆ ಟೈಮ್ ಡ್ಯೂರೇಷನ್ ಅಲ್ಲಿ ಇವನಿಗೆ ಸ್ವಲ್ಪ ಭಯ ಆಗಿದೆ. ಈತನಿಗೆ ಇದ್ದಂತ ಒಂದು ರಿಲೇಶನ್ಶಿಪ್ ಅಥವಾ ಅಫೇರ್ ಅಂತ ಹೇಳ್ಬೇಕಾ, ಮದುವೆ ಆದ್ಮೇಲೆ ಇಟ್ಕೊಂಡ್ರೆ ಅದನ್ನ ಅಫೇರ್ ಅಂತಾನೆ ಹೇಳ್ತಾರೆ. ಸೊ ಆ ಅಫೇರ್ ಬಗ್ಗೆ ಫ್ಯಾಮಿಲಿಗೆ ಗೊತ್ತಿರಲಿಲ್ಲ. ಅಂಡ್ ಆ ಫ್ಯಾಮಿಲಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಇವ್ನು ಯಾವ ರೀತಿ ಮೇಂಟೈನ್ ಮಾಡಿರ್ತಾನೆ ಅಂದ್ರೆ, ಇನ್ನೊಂದು ಹೊಸ ಫೋನ್ ತಗೊಂಡಿರ್ತಾನಂತೆ, ಹೊಸ ಸಿಮ್ ತಗೊಂಡಿರ್ತಾನಂತೆ ಆಕೆ ಜೊತೆಗೆ ಕಾನ್ವರ್ಸೇಷನ್ ನಡೆಸೋದಕ್ಕೆ. ಈಗ ಆತನ ವಾಟ್ಸ್ಆಪ್ ಅಲ್ಲಿ ಏನೇನು ಫೋಟೋಸ್ ಗಳೆಲ್ಲ ಎಕ್ಸ್ಚೇಂಜ್ ಆಗಿದೆ, ಏನೇನು ಕಾನ್ವರ್ಸೇಷನ್ ಎಕ್ಸ್ಚೇಂಜ್ ಆಗಿದೆ, ಅದೆಲ್ಲ ಇವ್ರ ಹತ್ರ ರೆಕಾರ್ಡ್ ಇದೆ. ಅದೇ ರೆಕಾರ್ಡ್ ನ ಲೀಕ್ ಮಾಡ್ಬಿಡ್ತೀವಿ ಅಂತ ಎದುರಿಸ್ತಾ ಇರ್ತಾರೆ. ಈಗ ಏನ್ ಮಾಡ್ತಾನೆ, ಇವರು ಯಾವಾಗ್ಲೂ ಪದೇ ಪದೇ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾ ಇರ್ತಾರಲ್ಲ, ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಆ ಒಂದು 20 ಲಕ್ಷ ಹೋಗಿ 15 ಲಕ್ಷಕ್ಕೆ ಬರುತ್ತಂತೆ. ಅಂದ್ರೆ ಫೈನಲ್ ಸೆಟಲ್ಮೆಂಟ್ 15 ಲಕ್ಷ ಅಷ್ಟೇ ನನ್ನ ಕೈಲಿ ಕೊಡಕ್ಕಾಗದು ಅಂತ. ಅವಾಗ ಇವ್ರು ಒಪ್ಕೊಂತಾರಂತೆ, ಸರಿ ಆಯ್ತು 15 ಲಕ್ಷ ಕೊಡು ಅಂತ. ಇವನಿಗೆ ಡೌಟ್ ಬರುತ್ತೆ, 20ಕ್ಕೆ ಬಂದ್ರು 15ಕ್ಕೆ ಬಂದ್ರು, ಇವಾಗ್ಲೂ ಅವ್ರೇನಾದ್ರು ಒಪ್ಕೊಂಡು ಮತ್ತೆ ಇದನ್ನ ಮತ್ತೆ ರಿಪೀಟ್ ಮಾಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಇವನ್ ಏನ್ ಮಾಡ್ತಾನೆ, ಆ ಸಿಮ್ ನ ಮುರಿದಾಕ್ಬಿಡ್ತಾನೆ. ಇವರು ಕಾಂಟ್ಯಾಕ್ಟ್ ಇಂದ ಎಲ್ಲ ತೆಗೆದಾಕ್ಬಿಡೋದಕ್ಕೆ. ಅಂಡ್ ಈತನ ಮಗಳನ್ನ ಪ್ರೀ ಸ್ಕೂಲ್ಗೆ ಸೇರಿಸಿರ್ತಾನಲ್ಲ, ಆಕೆನು ಕೂಡ ವಾಪಸ್ ಕರ್ಕೊಂಡ್ಬಂದ್ಬಿಡ್ತಾನೆ. ಅಂದ್ರೆ ಆ ಸ್ಕೂಲಲ್ಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು. ಇವಾಗ ಏನಾಗುತ್ತೆ, ಆ ಸ್ಕೂಲಿಗೆ ಇವ್ನು ಹೋಗ್ತಾ ಇಲ್ಲ, ಮಗಳನ್ನು ಕಳಿಸ್ತಾ ಇಲ್ಲ. ಈಗ ಇವರಿಬ್ಬರ ಮಧ್ಯೆ ಯಾವುದೇ ಕಾನ್ವರ್ಸೇಷನ್ ಇಲ್ಲ, ಕಮ್ಯುನಿಕೇಶನ್ ಇಲ್ಲ. ಆದ್ರೆ ಈಕೆಗೆ ಆತನ ಮನೆ ಎಲ್ಲಿದೆ ಅಂತ ಗೊತ್ತು. ಆತನ ಮನೆಗೆ ಆಲ್ರೆಡಿ ಆತನ ಹೆಂಡತಿ ಇಲ್ದೇ ಇರೋ ಟೈಮಲ್ಲಿ ಈಕೆ ಹೋಗಿದ್ಲಂತೆ. ಹೋಗಿ ಅಲ್ಲೇನೋ ಅವರಿಬ್ಬರ ಮಧ್ಯೆ ಏನ್ ನಡೀತೋ ಐ ಡೋಂಟ್ ನೋ, ಬಟ್ ಅಲ್ಲಿ ಕೂಡ 50,000 ಕಿತ್ಕೊಂಡ್ ಬಂದಿದ್ಲಂತೆ. ಅಂದ್ರೆ ಈ ಒಂದು ಡ್ಯೂರೇಷನ್ ಅಲ್ಲಿ, ಇದಕ್ಕೂ ಮುಂಚೆ, ಈ ಒಂದು ಇನ್ಸಿಡೆಂಟ್ ನಡೆಯೋದಕ್ಕೂ ಮುಂಚೆ, ಸಿಮ್ ನ ಯಾವಾಗ ಇವ್ನು ಮುರಿದಾಕ್ತಾನಲ್ಲ ಅದಕ್ಕೂ ಮುಂಚೆ, ಯಾವಾಗ ಈ ಸಿಮ್ ನ ಮುರಿದಾಕ್ತಾನೆ, ಫೋನ್ ಡಿಸ್ಕನೆಕ್ಟ್ ಮಾಡ್ತಾನೋ, ಅವಾಗ ಇವ್ರೇನ್ ಮಾಡ್ತಾರೆ, ಆತನ ಹೆಂಡತಿಗೆ ಕಾಲ್ ಮಾಡ್ತಾರಂತೆ. ಯಾರು, ಈಕೆನೆ ಶ್ರೀದೇವಿ ಕಾಲ್ ಮಾಡ್ತಾಳೆ. ಯಾಕೆ ಕಾಲ್ ಮಾಡ್ತಾಳೆ, ನಿಮ್ಮ ಮಗಳದು TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಲ್ವಾ ನಿಮ್ಗೆ, ನಿಮ್ಮ ಗಂಡನನ್ನ ಸ್ಕೂಲಿಗೆ ಕಳಿಸಿ ಅಂತ ಹೇಳ್ಬಿಟ್ಟು ಆಕೆನೆ ಫೋನ್ ಮಾಡಿ ಹೇಳ್ತಾಳಂತೆ. ಸರಿ ಅಂತ ಹೇಳ್ಬಿಟ್ಟು ಭಯ ಆಗತ್ತೆ ಇವನಿಗೆ.
ಈಗ ಇಷ್ಟೇ ಮಾತಾಡಿರೋರು ನನ್ನ ಹೆಂಡತಿ ಜೊತೆಗೆ ಇನ್ನು ಈ ಮಿಕ್ಕಿದೆಲ್ಲ ಹೇಳ್ಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಈತನಿಗೆ ಭಯ ಆಗಿದೆ. ಭಯ ಆದ್ಮೇಲೆ ಆ ಸ್ಕೂಲ್ ಹತ್ರ ಹೋಗ್ತಾನಂತೆ. ಸ್ಕೂಲ್ ಹತ್ರ ಹೋದ್ಮೇಲೆ ಅವನಿಗೆ ಧಮಕಿ ಆಗ್ತಾರಂತೆ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಎಲ್ಲಾನು ಲೀಕ್ ಮಾಡ್ಬಿಡ್ತೀವಿ, ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ ಅಂತ. ಅವತ್ತಿನ ದಿನನೂ ಎಷ್ಟು ದುಡ್ಡನ್ನ ಕೀಳ್ತಾರೆ ಅಂತ ಮಾಹಿತಿ ಇದೆ. ಅದಾದ್ಮೇಲೆ ಯಾವಾಗ ವಾಪಸ್ ಬರ್ತಾನೆ ನಮ್ಮ ಮನೆಗೆ, ಇವನಿಗೆ ಭಯ ಉಟ್ಕೊಂಡು ಸರಿ ಇದು ಇನ್ನು ಕಂಟಿನ್ಯೂ ಮಾಡಕ್ ಹೋದ್ರೆ ಸರಿ ಬರಲ್ಲ, ಆಗಿದ್ದಾಗ್ಲಿ ಆಲ್ರೆಡಿ ಇವ್ರನ್ನ ನಂಬುದ್ರೆ ಮೋಸ್ಟ್ಲಿ ಮನ ಮರ್ಯಾದೆ ಹೋಗೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಇವನ್ ಏನ್ ಮಾಡ್ತಾನೆ, ಬೆಂಗಳೂರು CCB ಪೊಲೀಸ್ಗೆ ಕಂಪ್ಲೇಂಟ್ ನ ಕೊಡ್ತಾರೆ. ಕಂಪ್ಲೇಂಟ್ ನ ಕೊಟ್ಟ ಮೇಲೆ ಇವ್ರಿಗೆ ಗೊತ್ತಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಈತ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಇವ್ರು ಏನ್ ಆಕ್ಟಿವಿಟಿ ಮಾಡ್ಬೇಕು, ಇವ್ರು ಏನ್ ಧಮಕಿ ಹಾಕ್ಬೇಕು, ಇವ್ನಿಗೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಟ್ರೈ ಮಾಡಿದ್ದಾರೆ. ಅದೇ ಒಂದು ಮೂಮೆಂಟ್ ಅಲ್ಲಿ ಪೊಲೀಸ್ನವರು ಬಂದು ಇವ್ರ ಮೇಲೆ ದಾಳಿ ಮಾಡಿ ಇವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೂ ಮುಂಚೆ ಇವ್ರು ಏನಂತ ಹೇಳಿರ್ತಾರೆ, ನೀನೇನಾದ್ರೂ ಪೊಲೀಸ್ ಹತ್ರ ಹೋಗ್ತೀನಿ ಅಂದ್ರೆ ನನ್ಗೆ ಆಲ್ರೆಡಿ ಒಬ್ಬ ಪೊಲೀಸ್ ಗೊತ್ತು, SI ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು ಅಂತ ಇವತ್ತನ ಹತ್ರ ಎಲ್ಲ ಹೇಳ್ಬಿಟ್ಟಿರ್ತಾರಂತೆ. ಅಂದ್ರೆ ಇವ್ನಿಗೆ ಆಲ್ರೆಡಿ ಎದುರಿಸ್ಬಿಟ್ಟಿರ್ತಾರೆ, ಇವನೇನು ಮಾಡಕ್ ಆಗ್ಲೇಬಾರ್ದು ಅನ್ನೋ ತರ. ಸೊ ಯಾವಾಗ ಪೊಲೀಸ್ ಹತ್ರ ಹೋಗ್ತಾನೋ ಅವಾಗ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಈ ನ್ಯೂಸ್ ಆಚೆಗೆ ಬರುತ್ತೆ. ಈಗ ಆ 3 ಜನ ಇದ್ರಲ್ಲ, ಅದ್ರಲ್ಲಿ ಒಬ್ಬನಿಗೆ ರೌಡಿ ಶೀಟರ್ ಅಂತೆ, ಆತನ ಮೇಲೆ ಆಲ್ರೆಡಿ 9 ಕ್ರಿಮಿನಲ್ ಕೇಸ್ ಇತ್ತಂತೆ. ಈಗ ಇವ್ರು 3 ಜನ ಸೇರ್ಕೊಂಡು ಮಾಡಿರೋದು ಎಕ್ಸ್ಟಾರ್ಷನ್ ಇದೆ, ಆತನಿಗೆ ಧಮಕಿ ಹಾಕೋತಿದ್ದೆ, ಜೀವ ಬೆದರಿಕೆ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ, ಅಂಡ್ ಚೀಟಿಂಗ್ ಕೇಸು, ಇದನ್ನೆಲ್ಲ ಸೇರಿಸ್ಕೊಂಡು ಇವ್ರು 3 ಜನಕ್ಕೂ ಈಗ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಇನ್ನು ಅದೇನು ವಾದ ವಿವಾದಗಳು ನಡೀತಾ ಇದೆ ಕೋರ್ಟ್ ಅಲ್ಲಿ. ಪ್ರೊಬಬ್ಲಿ ಇವ್ರಿಗೆ ಏನಾದ್ರೂ ಶಿಕ್ಷೆ ಆದ್ರೆ ಸುಮಾರು 7 ವರ್ಷಗಳ ಕಾಲ ಶಿಕ್ಷೆ ಆಗುವಂತ ಚಾನ್ಸಸ್ ಇದೆ. ಸೊ ಇದಾಗಿತ್ತು ಈ ಒಂದು ಟೀಚರ್ ಹನಿ ಟ್ರ್ಯಾಪ್ ಮಾಡಿದಂತ, ಒಬ್ಬ ಬಿಸ್ನೆಸ್ ಮ್ಯಾನ್ ನ ಹನಿ ಟ್ರ್ಯಾಪ್ ಮಾಡಿ ದುಡ್ಡನ್ನ ಡಿಮ್ಯಾಂಡ್ ಮಾಡಿದಂತ ಒಂದು ಕೇಸು. ಈ ಕೇಸ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಆತನ ವಲ್ನರಬಿಲಿಟಿ ಅಂದ್ರೆ ಆತನಿಗಿದ್ದಂತ ವೀಕ್ನೆಸ್ ನ ಈಕೆ ಅರ್ಥ ಮಾಡ್ಕೊಂಡು ಫಸ್ಟ್ ಒಂದು ಬಿಸ್ನೆಸ್ ಮಾಡೋಣ ಬನ್ನಿ, ಈ 2 ಲಕ್ಷ ನಮ್ಮ ಸ್ಕೂಲ್ಗೆ ಇನ್ವೆಸ್ಟ್ ಮಾಡಿರೋದು ನೀವು ಬಿಸ್ನೆಸ್ ಆಗಿ ತಿಳ್ಕೊಳ್ಳಿ ಅಂತ ಹೇಳಿದಾಳೆ. ಅದಾದ ನಂತರ ಆತನ ವೀಕ್ನೆಸ್ ನ ಇಟ್ಕೊಂಡು ಆತನನ್ನ ಆಕೆಯ ಒಂದು ಜಾಲಕ್ಕೆ ಬೀಳಿಸ್ಕೊಂಡು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಬಟ್ ಈತ ಆಚೆಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೇಗೋ ಅವ್ರಗಳ ಬಲೆಯಿಂದ ಎಸ್ಕೇಪ್ ಆಗಿದ್ದಾನೆ. ನಿಮ್ಮ ಲೈಫಲ್ಲೂ ಅಷ್ಟೇ ಯಾವುದೇ ಒಂದು ರೀತಿ ಈಗ ಇವಾಗೆಲ್ಲ ಸೈಬರ್ ಕ್ರೈಮ್ಗಳು ತುಂಬಾನೇ ಆಗ್ತವೆ. ಅಂಡ್ ಅಂತ ಜಾಗದಲ್ಲಿ ಏನ್ ಮಾಡ್ತಾರೆ, ನಿಮ್ಮ ಒಂದು ಪ್ರೈವೇಟ್ ಫೋಟೋಸ್ ಅಥವಾ ಏನಾದ್ರೂ ಒಂದು ಇಟ್ಕೊಂಡು ನಿಮ್ಮ ಹತ್ರ ಡಿಮ್ಯಾಂಡ್ ಮಾಡ್ತಿದ್ರೆ ದಯವಿಟ್ಟು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ನ ಕೊಡಿ. ಯಾಕೆ ಅಂತಂದ್ರೆ ಈ ಕ್ರಿಮಿನಲ್ಸ್ಗಳು ನಿಮ್ಮ ಏನೇ ಒಂದು ಪ್ರೈವೇಟ್ ಫೋಟೋಸ್ ಏನೇ ಇಟ್ಕೊಂಡ್ರು ಸಹ ಅದನ್ನ ಡಿಲೀಟ್ ಮಾಡ್ಬಿಡ್ತೀವಿ, ನಿಮ್ಗೆ ಇಷ್ಟು ದುಡ್ಡು ಕೊಟ್ರೆ ಅಂತೆಲ್ಲ ಹೇಳ್ತಾರಲ್ಲ. ಅಕಸ್ಮಾತ್ ಅವರು ಡಿಲೀಟ್ ಮಾಡದೆ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಹತ್ರ ಇರೋಬರೋ ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಂಡ್ರೆ ಅಟ್ ದ ಎಂಡ್ ಏನಾಗುತ್ತೆ, ನಿಮ್ಮ ಪ್ರೈವೇಟ್ ಫೋಟೋನು ಅವ್ರ ಹತ್ರನೇ ಇರುತ್ತೆ, ನಿಮ್ಮ ದುಡ್ಡು ಕೂಡ ಅವ್ರ ಹತ್ರ ಸೇರುತ್ತೆ. ಸೊ ನಿಮ್ಗಳ ಜೊತೆ ಯಾವುದೇ ಒಂದು ಕ್ರಿಮಿನಲ್ ಅಫೆನ್ಸ್ ನಡೆದ್ರು ಸಹ ಅದನ್ನ ಕಾದು ಕೂರಕ್ ಹೋಗ್ಬೇಡಿ, ಆದಷ್ಟು ಬೇಗ ಪೊಲೀಸ್ನವ್ರಿಗೆ ತಿಳಿಸಿ. ಅಂಡ್ ಫೈನಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹನಿ ಟ್ರ್ಯಾಪ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. RR ನಗರದಲ್ಲಿ ಒಬ್ಬ ಹುಡುಗ 31-32 ವರ್ಷ ಅಂತ ಇದೆ, ಆತನಿಗೆ ಇನ್ನೂ ಮದುವೆ ಆಗಿಲ್ಲ. ಆತನಿಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಏನಂತ ಫನ್ ವಿತ್ ಬೆನಿಫಿಟ್ಸ್ ಎಸ್ಕಾರ್ಟ್ ರೂಮ್ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಇರುತ್ತೆ. ಆ ಗ್ರೂಪ್ ಅಲ್ಲಿ ಈತ ಜಾಯ್ನ್ ಆಗಿರ್ತಾನೆ. ಆ ಗ್ರೂಪ್ ಕಡೆಯಿಂದ ಈತನಿಗೆ ಒಂದು ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಾಗ ಅನ್ನಪೂರ್ಣೇಶ್ವರಿ ನಗರಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆತನ ಮನೆಗೆ ಹುಡುಗಿ ಇವನಿಗೆ ಮೆಸೇಜ್ ಹಾಕಿರ್ತಾಳೆ. ಸೊ ಈತ ಹುಡುಗಿ ಮನೆಗೆ ಹೋಗ್ತಾನಂತೆ ಅನ್ನಪೂರ್ಣೇಶ್ವರಿ ನಗರಕ್ಕೆ. ಅಲ್ಲಿ ಹೋದಾಗ ಆಕೆಯ ಮನೆ ಒಳಗಡೆ ಹೋದ್ಮೇಲೆ ಈತನನ್ನ ಕ್ಯಾಚ್ ಹಾಕೊಂಡು ಒಳಗಡೆ ಏನೇನ್ ನಡೆದಿದೆ ನಿಮಗೆ ಗೊತ್ತು. ಅಂದ್ರೆ ಇವರೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಆತ ಬಂದಿದ್ದು, ಆತ ಏನೇನ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಕೊನೆಗೆ ದುಡ್ಡನ್ನು ಡಿಮ್ಯಾಂಡ್ ಮಾಡಿದ್ದಾರೆ. ಆತನ ಹತ್ರ ಇದ್ದಂತ ದುಡ್ಡು ಅಲ್ಲಿ 20,000 ಕಿತ್ಕೊಂಡ್ರಂತೆ, ಅವ್ನ ಮೊಬೈಲ್ ಕಿತ್ಕೊಟ್ರಂತೆ. ಅದಾದ್ಮೇಲೆ 1 ಲಕ್ಷ ಕೊಡು, ಇಲ್ಲ ಅಂದ್ರೆ ಇದನ್ನೆಲ್ಲ ಲೀಕ್ ಮಾಡ್ಬಿಡ್ತೀವಿ, ಹಿಂಗೆ ಅಂತೆಲ್ಲ ಹೇಳಿದ್ರಂತೆ, ಎದುರಿಸಿದ್ರಂತೆ. ಸೊ ಅವ್ನು ಸಂಭವ್ ಇದ್ದಿದ್ದು 20,000 ಕೊಟ್ಬಿಟ್ಟು ಆ ಮೊಬೈಲ್ ನ ಕಿತ್ಕೊಂಡು ಓಡ್ ಬಂದ್ಬಿಟ್ಟಿದ್ದಾರೆ. ಅದೆಲ್ಲ ಆದ್ಮೇಲೆ ಒಂದು 15 ಡೇಸ್ ಎಲ್ಲ ಆದ್ಮೇಲೆ ಡಿಸೆಂಬರ್ 14-15 ಆ ಟೈಮಲ್ಲಿ ಮತ್ತೊಂದು ಗ್ರೂಪ್ ಇಂದ ಒಂದು ಸ್ವೀಟಿ ಅನ್ನುವಂತ ಒಂದು ಹೆಸರಿಂದ ಈತನಿಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಾಗ ಇಲ್ಲಿ RR ನಗರಕ್ಕೆ ಬಾ ಮೀಟ್ ಮಾಡೋಣ ಅಂತ. RR ನಗರಕ್ಕೆ ಹೋಗ್ತಾನಂತೆ. ಹೋದಾಗ ಆ ಸ್ವೀಟಿ ಯಾರಾಗಿರ್ತಾಳೆ ಗೊತ್ತಾ, ಮೊದಲನೇ ಸಲ ರೂಮಿಗೆ ಕರ್ಸ್ಕೊಂಡಿರ್ತಾಳಲ್ಲ ಅನ್ನಪೂರ್ಣೇಶ್ವರಿ ನಗರದಲ್ಲಿ, ಆಕೆನೆ ಸ್ವೀಟಿ ಅನ್ನುವಂತ ಒಂದು ಹೆಸರಿಂದ ಟೆಲಿಗ್ರಾಮ್ ಅಲ್ಲಿ ಈತನಿಗೆ ಮೆಸೇಜ್ ಹಾಕಿರ್ತಾಳೆ. ಅಲ್ಲಿ ಹೋದ ತಕ್ಷಣ ಸ್ವೀಟಿನ ಯಾವಾಗ ಇವ್ನು ನೋಡ್ತೇನೆ ನಾವು ಅವಾಗ ಅರ್ಥ ಆಗುತ್ತೆ ಇದು ಸ್ವೀಟಿ ಅಲ್ಲ, ಅಲ್ಲಿ ಏನು ಮಾಡಿರ್ಲಲ್ಲ ನನಗೆ ಅವಳೆ ಇವಳು ಅಂತ ಅರ್ಥ ಆದ ತಕ್ಷಣ ಇವನು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಾನೆ. ಬಟ್ ಇವ್ರ ಗ್ಯಾಂಗ್ ಏನ್ ಮಾಡ್ಬಿಟ್ಟಿದೆ, ಇವನ್ನ ಸುತ್ತುವರೆದ್ಬಿಟ್ಟಿದ್ದಾರೆ. ಇವನ್ನ ಸುತ್ತುವರೆದ್ಬಿಟ್ಟು ನೀನ್ ದುಡ್ಡು ಕೊಡು, ಅದು ಕೊಡು, ಇದು ಕೊಡು ಅಂತೆಲ್ಲ ಕೇಳಿದಾರೆ, ಪಬ್ಲಿಕ್ ಕೇಳಿದಾರಂತೆ. ಸೊ ಅವಾಗ ಇವನು ಜೋರಾಗಿ ಕಿರ್ಚ್ಕೊಂಡಿದ್ದಾನೆ. ಅಲ್ಲಿದ್ದಂತ ಪಬ್ಲಿಕ್ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದಾರೆ. ಹೊಯ್ಸಳ ಅಲ್ಲಿಗೆ ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಇವಾಗ ಅವ್ರ ಮೇಲೆ ಕೇಸ್ ಫೈಲ್ ಆಗಿದೆ. ಹನಿ ಟ್ರ್ಯಾಪ್ ಅನ್ನುವಂತ ಕೇಸ್ ನೀವು ಗೂಗಲ್ ಮಾಡಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಸೊ ಓವರ್ ಆಲ್ ಹನಿ ಟ್ರ್ಯಾಪ್ ಬಗ್ಗೆ ಇವಾಗ ನಿಮ್ಗೆ ಒಂದಷ್ಟು ಐಡಿಯಾ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಅಂಡ್ ಇನ್ನೊಂದು ಪಾಯಿಂಟ್, ನಿಮ್ಮ ಲೈಫಲ್ಲಿ ಈ ಒಂದು ಮಿಸ್ಟೇಕ್ ಮಾತ್ರ ಮಾಡಬೇಡಿ. ನಂಬರ್ 1 ಏನಂದ್ರೆ ಟೆಲಿಗ್ರಾಮ್ ಅನ್ನುವಂತ ಒಂದು ಆ್ಯಪ್ ಇದೆಯಲ್ಲ, ಅದರಲ್ಲಿ ನಡೆಯುವಂತ ಒಂದು ಆನ್ಲೈನ್ ಸ್ಕ್ಯಾಮ್ಗಳು, ಎಷ್ಟೋ ಕ್ರಿಮಿನಲ್ ಅಫೆನ್ಸಿವ್ ಕೇಸ್ಗಳೆಲ್ಲ ಅದರಿಂದನೇ ಸ್ಟಾರ್ಟ್ ಆಗ್ತಿದೆ, ಅದರಲ್ಲೇ ನಡೀತಿದೆ. ಸೊ ಅಂತ ಬಲೆಗೆ ಯಾವುದೇ ಕಾರಣಕ್ಕೂ ಬೀಳಕ್ ಹೋಗ್ಬೇಡಿ. ಅಂಡ್ ನೀವು ಎಷ್ಟೋ ಕೇಸ್ಗಳನ್ನ ನೋಡ್ತೀರಾ, ಒಬ್ಬ ಅನ್ನೋನ್ ಪರ್ಸನ್ ಫಸ್ಟ್ ಟೈಮ್ ಮೀಟ್ ಆದ್ರಿ ಅಥವಾ ಸೆಕೆಂಡ್ ಟೈಮ್ ಮೀಟ್ ಆದ್ರಿ, ಥರ್ಡ್ ಟೈಮ್ ಮೀಟ್ ಆದ್ರಿ, ತಕ್ಷಣ ಯಾರೋ ಒಂದಷ್ಟು ದುಡ್ಡು ಕೇಳಿದ್ರು ಅಂದ ತಕ್ಷಣ ನಿಮ್ಮ ಒಂದು ಲಿಮಿಟ್ ನ ಮೀರಿ ದುಡ್ಡು ಕೊಡೋದಕ್ಕೆ ಯಾಕೆ ಹೋಗ್ತೀರಾ? ಅದು ಅಂತ ಕೇಸ್ಗಳನ್ನೆಲ್ಲ ಸ್ಟಡಿ ಮಾಡಿದಾಗ ಅನ್ಸುತ್ತೆ ಇದು ಸಮಥಿಂಗ್ ಮೆಸ್ಸಿ ಅಂತ. ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ನಾವೇನಕ್ಕೆ ನಂಬಬೇಕು?
ಅಂದರೆ ಈಗ ನಾನು ಒಂದು 2-3 ಕೇಸ್ಗಳನ್ನ ನೋಡಿದ್ದೀನಿ. ಅದ್ರಲ್ಲಿ ಏನಾಗುತ್ತೆ, ಒಂದು ಫಸ್ಟ್ ಟೈಮ್ ಮೀಟ್ ಆಗಿರ್ತಾರೆ, ಸೆಕೆಂಡ್ ಟೈಮ್ ಮೀಟ್ ಮಾಡಿರ್ತಾರೆ, ಥರ್ಡ್ ಟೈಮ್ ಮೀಟ್ ಮಾಡ್ತಾರೆ. ಹುಡುಗಿ ಏನೋ 5 ಲಕ್ಷ ಕೇಳಿದ್ಲು, 10 ಲಕ್ಷ ಕೇಳಿದ್ಲು, ಟ್ರೇಡಿಂಗಲ್ಲಿ ಇಷ್ಟು ಇನ್ವೆಸ್ಟ್ ಮಾಡು ಅಂತಂದ್ಲು. ನಾನು ಇನ್ವೆಸ್ಟ್ ಮಾಡ್ಬಿಟ್ಟೆ, ನಂದು 30 ಲಕ್ಷ ಹೋಯ್ತು, 20 ಲಕ್ಷ ಹೋಯ್ತು ಅಂತಾರೆ. 20 ಲಕ್ಷ 30 ಲಕ್ಷ ಕೊಡುವಷ್ಟು ಆ ಒಂದು ನಂಬಿಕೆನ 3 ದಿನದಲ್ಲಿ ಅವ್ರು ಹೆಂಗೆ ನಿಮ್ಮಿಂದ ಪಡ್ಕೊಂಡ್ರು? ನೀವು ಅಷ್ಟೊಂದು ವೀಕಾ? ಒಬ್ಬ ಗೊತ್ತಿಲ್ಲದಿರೋ ವ್ಯಕ್ತಿ ನಿಮ್ಮ ಹತ್ರ ಇಷ್ಟು ದುಡ್ಡು ಕೇಳ್ತಾ ಇದಾರೆ, ಡಬಲ್ ಆಗುತ್ತೆ. ಈಸಿ ಮನಿ ಎಲ್ಲಿಂದನೂ ಬರೋದಿಲ್ಲ. ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಂತ ದುಡ್ಡೇ ಬ್ಯಾಂಕಲ್ಲಿ ಉಳ್ಕೊಳ್ಳೋದಿಲ್ಲ. ಅಷ್ಟೊಂದು EMI ಕಟ್ಕೊಂಡು ಜನಗಳು ಅಷ್ಟು ಕಷ್ಟಪಡ್ತಾ ಇದಾರೆ. ಇನ್ನು ನೀವು ಯಾರೋ ಮನಿ ಪೈಸಾ ಡಬಲ್ 25 ದಿನ ಮೇ ಪೈಸಾ ಡಬಲ್ ಅಂತ ಒಂದು ಹಿಂದಿನಲ್ಲಿ ಕಾಮಿಡಿ ವಿಡಿಯೋ ಇಲ್ವಾ, 25 ದಿನ ಮೇ ಪೈಸಾ ಡಬಲ್, ಆ ತರ ಯಾವುದೇ ಸ್ಕೀಮ್ ಬಂದ್ರು ಅದು ಸ್ಕ್ಯಾಮ್ ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಪದೇ ಪ್ರತಿಯೊಂದು ಸ್ಕ್ಯಾಮ್ ವಿಡಿಯೋದಲ್ಲೂ ಮೆನ್ಷನ್ ಮಾಡಿ ಹೇಳ್ತೀನಿ. ಅಟ್ಲೀಸ್ಟ್ ಈ ವಿಡಿಯೋನಾದ್ರೂ ನೀವು ನೋಡಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡಿ. ಹನಿ ಟ್ರ್ಯಾಪ್, ಸ್ಕ್ಯಾಮ್ ಇದನ್ನೆಲ್ಲ ಆನ್ಲೈನ್ ಅಲ್ಲಿ ಮಾಡೋರು ತುಂಬಾ ಜನ ಇದ್ದಾರೆ. ನಿಮ್ಮ ಹತ್ರ ಇರುವಂತ ದುಡ್ಡನ್ನ ಈಸಿಯಾಗಿ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಉಪೇಂದ್ರ ಸರ್ ಅವ್ರ ವೈಫ್ ಜೊತೆಗೆ ಏನೋ ಒಂದು ಆನ್ಲೈನ್ ಸ್ಕ್ಯಾಮ್ ಆಯ್ತು ಗೊತ್ತಾ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ನನ್ನ ಫ್ರೆಂಡ್ ಮಾಲ್ಗೆ ಹೋದಾಗ ಅವನ ಜೊತೆಗೆ ಯಾವ ಲೆವೆಲ್ಗೆ, ಅವನು ನನ್ನ ಹತ್ರ ಸ್ಟೋರಿ ಹೇಳ್ತಾ ಇದ್ರೆ ನನ್ಗೆ ಅನಿಸ್ತು, ಏನು ಗುರು ಇಷ್ಟೊಂದು ಅಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಸ್ಕ್ಯಾಮ್ನ. ಬಟ್ ಆದ್ರೂ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಪೊಲೀಸ್ನವರು ಕೂಡ ಏನೇನೋ ನಡೆದಿದೆ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. 100% ಆ ಥರ ಸ್ಟೋರಿನ ನೀವು ಕೇಳಿರೋದಿಲ್ಲ. ಅಂಡ್ ನಿಮ್ಮ ಲೈಫಲ್ಲೂ ಕೂಡ ನಡಿಬೋದು, ನಡೀತಾನೆ ಇದೆ, ಯಾರು ತಡಿತಾನೆ ಇಲ್ಲ ಅಂತ ಸ್ಟೋರಿ ಅದು. ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಡೇಟಾ ನನ್ನ ಹತ್ರ ಇದೆ. ಬಟ್ ಅದು ಲೀಗಲಿ ಎಷ್ಟು ಇದಾಗುತ್ತೆ ಅಂತ ಒಂದ್ಸಲ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಆ ಕಂಟೆಂಟ್ನ ನಿಮ್ಮ ಮುಂದೆ ತರ್ತೀನಿ. ಈ ವಿಡಿಯೋಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.